ಸುಷ್ಮಿತಾ ವಿನಾಯಕ್ ಕನ್ನಡ ವ್ಲಾಗ್. ಫ್ರೆಂಡ್ಸ್, ಇವತ್ತು ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಅಂದರೆ ಲಂಚ್ ಡೇಟ್ಗೆ ಹೋಗ್ತಾ ಇದ್ದೀವಿ. ಸೊ ಲಂಚ್ ಡೇಟ್ ಎಲ್ಲಿ ಅಂದರೆ ನನ್ನ ಫೇವ್ರೆಟ್ ರಂಗವಿಲಾಸ್ ಕೆಫೆಗೆ ವಿನಯ್ ಇವತ್ತು ಕರ್ಕೊಂಡು ಹೋಗ್ತಿದ್ದಾರೆ. ಬನಶಂಕರಿ 6th ಸ್ಟೇಜಲ್ಲಿ ಇರೋದು. ಸೊ ಅದು ಈಗ ಒಂದು 8-9 ಮಂತ್ಸ್ ಆಗಿರಬೇಕು. ಫಸ್ಟ್ ಓಪನಿಂಗ್ ಡೇನೆ ಹೋಗಿದ್ದು ನಾವು ಅಲ್ಲಿಗೆ. ಸೊ ಅವತ್ತಿಂದ ಸುಷ್ಮಿತನ್ ಫೇವ್ರೇಟ್ ಅಡ್ಡ. ಸೊ ಇವಳು 2 ಟೈಮ್ಸ್ ಶೇಕ್ ಕುಡಿತಾರೆ, ಬೆಳಿಗ್ಗೆ ಮತ್ತೆ ರಾತ್ರಿ. ಸೊ ಮಧ್ಯಾಹ್ನದ ಹೊತ್ತು ಸ್ವಲ್ಪ ಇವತ್ತು ನಮ್ಮ ಅಮ್ಮಂಗೆ ನಾಳೆ ಮನಾಲಿಗೆ ಹೋಗ್ತಾ ಇರೋದ್ರಿಂದ ನಮ್ಮ ಅಮ್ಮಂಗೆ ಸ್ವಲ್ಪ ಏನೋ ಥಿಂಗ್ಸ್ ತಗೋಬೇಕಾಗಿತ್ತು, ಬಂದಿದ್ದು ಬೆಂಗಳೂರು. ಹಂಗೆ ಇಲ್ಲೇ ಬನಶಂಕರಿ ಹತ್ರ ಐತಲ್ಲ, ಸೊ 6th ಸ್ಟೇಜ್ಗೆ ಹೋಗ್ಬಿಟ್ಟು ಸುಷ್ಮಿತಂಗೆ ದಿಲೀಪ್ಗೆಲ್ಲ ಊಟ ಕೊಡಿಸ್ತೀವಿ. ರಜಾ ಅಲ್ಲ, ಇವತ್ತು ಗ್ರಹಣ ಅನ್ಬಿಟ್ಟು ಕಳಿಸ್ಲಿಲ್ಲ. ಮಾಮಿ ನೋಡ್ಬೇಕಂತೆ ಅವನು. ಸೊ ಅಲ್ಲಿ ಆರ್ಮುಗಮ್ ದೇವಸ್ಥಾನ ಕಾಣುತ್ತದೆ, ಅದನ್ನ ನೋಡ್ತಿದ್ದಾನ ಅವನು. ಸೊ ಮತ್ತೆ ಆಲ್ಮೋಸ್ಟ್ ಎಲ್ಲ ಶಾಪಿಂಗ್ ಮುಗಿದಿದೆ. ಲಾಸ್ಟ್ ಬ್ಲಾಗಲ್ಲಿ ತೋರಿಸಿದ್ದೀನಿ, ಬಟ್ ಇವತ್ತೇನು ಬ್ಲಾಗ್ ಮಾಡ್ಕೊಳ್ಳಿಲ್ಲ ನಾನು, ಏನೇನು ಶಾಪಿಂಗ್ ಎಲ್ಲ ಮಾಡಿದ್ವಿ ಅಂತ. ಇವತ್ತು ಮತ್ತೆ ಒಂದು ಏನೋ ಐಟಮ್ ತೊಗೊಂಡ್ರಿ. ಏನು ತೊಗೊಂಡ್ರಮ್ಮ? ಗ್ಲಾಸ್ ಬಾಟಲ್ ತೋರಿಸಿ. ಹಿಂದೆ ಇಟ್ರಾ? ಅವ ನೀವು ತಗೊಬಂದಿದ್ದು ನಾನು ನೋಡಿದೆ, ಆಮೇಲೆ ಹಿಂದೆ ಹಾಕ್ಬಿಟ್ರೇನು ಅಂದ್ಕೊಂಡೆ ನಾನು. ಸೊ ನೋಡಿ, ಇದೊಂದು ತಗೊಂಡಿದ್ದಾರೆ ಅವ್ರಿಗೆ ಇವತ್ತು. ತಗೋಬೇಕು ಅನ್ನಿಸ್ತಿತ್ತು ಗಾಜದ್ದು. ಎಸ್, ಏನಕ್ಕೆ ಹೇಳು? ಮ್ಯಾನಿಫೆಸ್ಟಿಂಗ್ಗೆ ಏನೋ ಒಂದು ಮೆಡಿಟೇಷನ್ ಅವ್ರದ್ದು. In 3 kilometers, take the exit. ಸೊ ಹೋಗಿ ನಾನು ರಿವ್ಯೂ ಕೊಡ್ತೀನಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಬನ್ನಿ ನನ್ನ ಜೊತೆಲಿ. ಸೊ ನಮಗೆ ಇದು ನಾವು ಹೋಗ್ತಾ ಇರೋದು ನೈಸ್ ರೋಡಿಂದ. ಸೊ ನಮಗೆ ರೈಟ್ ಸೈಡಲ್ಲಿ ಸಿಗುತ್ತೆ ಹೋಟೆಲ್. ಬಟ್ ನಾವು ಆ ಕಡೆಯಿಂದ ಬಂದಾಗ ವಿನಯ್ ಬನಶಂಕರಿಯಿಂದ ಆ ಕಡೆಗೆ ಸಿಗುತ್ತೆ. ಸೊ ಇದೆ. ಸೊ ಯಾರು ಬಂದರೆ ಇಲ್ಲಿ ಮಸ್ಟ್ ವಿಸಿಟ್ ಮಾಡಿ, ಸಿಕ್ಕಾಪಟ್ಟೆ ಚೆನ್ನಾಗಿದೆ ರಂಗವಿಲಾಸ್ ಕೆಫೆ. ಚಪ್ಪಲಿ ಹಾಕೊಳ್ಳುವ ನಿಂದು ಇದು ಪಾರ್ಕಿಂಗ್ ಇದೆ, ಏನು ತೊಂದರೆ ಇಲ್ಲ, ಜಾಗ ಇಲ್ಲ. ಎಲ್ಲ ಆಯಿತು. ಸೊ ನಮ್ಮ ಮತ್ತೆ ಫೈನಲಿ ಕಾಫಿ ತಗೊಳಕ್ ಹೋದ್ರು. ಎಂಡಲ್ಲಿ ಅವ್ರು ಕಾಫಿ ಕುಡಿಲೇಬೇಕಲ್ಲ. ಸೊ ಹಾಗಾಗಿ ನನ್ನ ಮಗಂಗೆ ಐಸ್ ಕ್ರೀಮ್ ಕೊಡಿಸ್ಲಿಲ್ಲ ಅಂತ ಬೈದ್ ಇಕ್ತಿದ್ದ ನನಗೆ. ಏನು ಬೇಕಮ್ಮ ನನಗೆ? ಸರಿ ಕುತ್ಕೋ, ಆಯ್ತು ಕುತ್ಕೊಂಡು ಫೋಟೋ ತೆಗಿತೀನಿ ಅಲ್ಲಿ. ಇದೆ ದಿ ರಂಗವಿಲಾಸ್ ಕೆಫೆ ಅಂತ ಹೇಳಿ. ಹಾಯ್ ಫ್ರೆಂಡ್ಸ್, ಸೊ ನಾವು ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ರೆಸ್ಟ್ ಮಾಡಿ, ಸೊ ಪ್ಯಾಕ್ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊತಿದ್ದೀವಿ. ಸೊ ಎಲ್ಲಿಗೆ ಅಂತ ನಿಮ್ಗೆ ಗೊತ್ತಿರೋದು ಆಲ್ರೆಡಿ. ಮತ್ತೆ ಮನಾಲಿಗೆ ಹೋಗ್ತಿರೋದ್ರಿಂದ ಬ್ಯಾಗ್ನ ಪ್ಯಾಕ್ ಮಾಡೋಣ ಅಂತ. ಯಾಕಮ್ಮ ಏನಿಲ್ಲ, ಸೊ ಅದೇ ಮಲ್ಕೊಬಿಟ್ಟಿದ್ವಿ. ಬಂದ ತಕ್ಷಣ ಮಾಡಬೇಕಿತ್ತು, ಬಿಸಿಲಿಗೆ ಆಯಾಸ ಆಗಿತ್ತಲ್ಲ. ಸೊ ರೆಸ್ಟ್ ಮಾಡ್ಬಿಟ್ವಿ ಎಲ್ಲ ಒಂದು ಕಡೆಯಿಂದ. ಸೊ ಇವಾಗ ಎದ್ದು, ಸೊ ಗ್ರಹಣ ಟೈಮ್ ಇದ್ದು, ಆದರೂ ಪ್ಯಾಕಿಂಗ್ ಮಾಡ್ತಾ ಇದ್ವಿ. ಏನು ಪರವಾಗಿಲ್ಲ ಅಲ್ವಾ? ಬನ್ನಿ, ಒಂದು ಅರ್ಬ ಇಟ್ಕೊಂಡ್ಬಿಡೋದು. ಬ್ಯಾಗ್ ಒಂದು ಅರ್ಬ ಅಲ್ವಾ? ಅಷ್ಟೇ, ಬ್ಯಾಗ್ ಒಂದು ಅರ್ಬ ಇಟ್ಟು ಮಾಡೋದು. ಸೊ ಅವ್ರು ನೆನ್ನೆ ಏನೇನು ತೊಗೊಂಡಿದ್ದು ಅಂತ ಹೇಳ್ತೀನಿ ನಿಮಗೆ. ಸೊ ಇದು ನೈಟ್ ಡ್ರೆಸ್ ಕಾರ್ಡ್ ಸೆಟ್ ಅನ್ನೋದು ಏನಾದ್ರು ಅನ್ಕೋಬೋದು ನಾವು. ನೈಟ್ ಸೆಟ್ಟು ಕಾರ್ಡ್ ಸೆಟ್ಟು ಎರಡೂ ಚೆನ್ನಾಗಿದೆ. ಸೊ ಇದು ಶಾಪಿಂಗ್ ಮಾಡಿದ್ವಿ. ಇದೊಂದು ಲಾಂಗ್ ಡ್ರೆಸ್ಸು ಚೆನ್ನಾಗಿ ಅನಿಸ್ತು ನನಗೆ. ಇದು ನಾನು ಸೆಲೆಕ್ಟ್ ಮಾಡಿದ್ದು. ಅಲ್ಲೇನಮ್ಮ? ಎಲ್ಲ ಆಲ್ಮೋಸ್ಟ್ ಇವಳೇ ಮಾಡಿರೋದು. ಹಿಂಗೆ ಹಾಕ್ಬೇಕು ಅಂತ ಅವಳು ಹೇಳ್ಕೊಟ್ಟಿರೋದೆಲ್ಲ. ನೋಡಿ, ಲಾಂಗ್ ಫ್ರಾಕ್ ತರ ಇದೆ, ಸಖತ್ತಾಗಿದೆ. ನನಗಷ್ಟು ಗೊತ್ತಾಗಲ್ಲ. ಅಂದ್ರೆ ಒಂದು ಟೆಂಪಲ್ ವಿಸಿಟ್ ಇದೆ ಅಲ್ಲಿ, ಹಿಡಿಂಬ ಟೆಂಪಲ್ ಅಂತ. ಸೊ ಅಲ್ಲಿಗೆ ಇದೇ ಹಾಕೊಂಡು ಹೋಗಿ ಅಂತ ನಾನೇ ಹೇಳಿದ್ದು. ಆಮೇಲೆ ಇನ್ನೊಂದು ಯಾವುದಮ್ಮ, ಅಲ್ಲಿ ಬುದ್ಧ ಮೊನಸ್ಟ್ರಿ, 2 ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ. ಹಾಗಾಗಿ ಒಂದು ಡ್ರೆಸ್ಸು ಮತ್ತೆ ಇದೆಲ್ಲ ತುಂಬಾ ತಗೊಂಡಿರೋದೇ ಇದು. ತುಂಬಾ ಚಳಿ ಇರೋದ್ರಿಂದ ಮಂದಕ್ಕಿರೋದು ಬಟ್ಟೆಗಳು. ಹೌದು, ತುಂಬಾ ಚೆನ್ನಾಗಿದೆ, ಆರೆಂಜ್ ಕಲರ್. ನೆಕ್ಸ್ಟ್ ಅಮ್ಮ, ಇದು ಅಷ್ಟೇ, ಇದು ಫುಲ್ ಅವರಿಗೆ ಚೆನ್ನಾಗಿದೆ ಕಲರ್. ಇವ್ರಿಗೆ ಇದು ಚೆನ್ನಾಗಿ ಕಾಣ್ತಿತ್ತು. ಸೊ ಇದೊಂದು ತೊಗೊಂಡ್ವಿ, ಚೆನ್ನಾಗಿದೆ ಇದು ವಿತ್ತು. ಸೊ ನೆಕ್ಸ್ಟ್ ಈ ಜಾಕೆಟು ನಂಗೆ ತುಂಬ ಇಷ್ಟ ಆಯ್ತು. ಇದು ನೋಡಿದ ತಕ್ಷಣ ಗ್ರೇ ಕಲರು. ಸೊ ಎಲ್ಲ ಪ್ಲಸ್ ಸೈಜಸ್ಸೇ ತೊಗೊಂಡಿರೋದು, ವಿತ್ ಪಾಕೆಟ್ ಇರ್ಬೋದು. ಇದು ಅಷ್ಟೇ, ಸ್ಲೀವ್ಸಿಗೆಲ್ಲ ಚೆನ್ನಾಗಿ ಬಂದಿತ್ತು. ಸೊ ಹಾಗಾಗಿ ಇದೊಂದು ತೊಗೊಂಡ್ವಿ. ಪ್ರೈಸಸ್ ಎಲ್ಲ ಆಲ್ಮೋಸ್ಟ್ ಸ್ವಲ್ಪ ಕಾಸ್ಟ್ಲಿನೇ ಇದೆ, ಬಟ್ ಆದರೂ ಅಂದರೆ ಪ್ಲಸ್ ಸೈಜಿಗೆಲ್ಲ ಸ್ವಲ್ಪ ಕಾಸ್ಟ್ಲಿನೇ ಬೀಳುತ್ತೆ. ಅಂದರೆ ಅಷ್ಟು ಏನು ನಮಗೆ ಹುಡ್ಕಂಗಾಗಿದೆ, ಬೇಗ ಸಿಕ್ಬಿಡ್ತು. ಸೊ ನೆಕ್ಸ್ಟ್ ಇದೊಂದು ಜೀನ್ಸು, ಇದು ತುಂಬ ಇಷ್ಟ ಆಯ್ತು ನನಗಂತೂ. ನೋಡಿದ ತಕ್ಷಣ ಹಾರ್ಟ್ ಬಂದಿದೆ ನೋಡಿ, ಹಾರ್ಟ್
ಸೊ ಇಷ್ಟ ಆಯ್ತು. ಹಂಗಾಗಿ ಇದೊಂದು ಜೀನ್ಸ್ ಇಷ್ಟ ಇದೆ ನಿಮ್ಗಿದು. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಆಕ್ಚುಲಿ. ಸೊ ನಮ್ಮಮ್ಮ ಹಾಕಲ್ಲ ಅಂದ್ರು, ನಾನೇ ಬಲವಂತ ಮಾಡಿ ಹಾಕೊಳಮ್ಮ, ಎಲ್ಲಾರು ಹಾಕೋತಾರೆ, ನೀನ್ ಹಾಕೊಳ್ಳೋದೇನು ಹಾಕೋ ಅಂತ ಬಲವಂತ ಮಾಡಿ ಹಾಕ್ತಾ ಅಂಡ್ ಇದ್ದೀನಿ. ಈ ಶರ್ಟ್ ಅಂತೂ ಸೂಪರ್ ಆಗಿದೆ. ಇದು ಆಕ್ಚುಲಿ ನಾನು ನ್ಯೂ ಇಯರಿಗೆ ಒಂದು ತಗೊಂಡಿದ್ದೆ ಆಯ್ತಾ, ಮೋಸ್ಟ್ಲಿ ಮಂಡ್ಯದಲ್ಲಿ ತಗೊಂಡಿದ್ದೆ. ಮಂಡ್ಯದಲ್ಲಿ ಟ್ರೆಂಡ್ಸ್ ಅಲ್ಲೂ ಎಲ್ಲ ತಗೊಂಡಿದ್ದೆ, ಬಟ್ ಅದೇ ತರ ಇದೇನೆ ಸಿಕ್ತಲ್ವಾ, ಸೊ ಇಷ್ಟ ಆಯ್ತು ನೋಡಿದ ತಕ್ಷಣ. ಇದೊಂದು ಸಾಫ್ಟ್ ಒಂಥರ ಉಲ್ಲನ್ ತರ ಇದೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ ಇದು. ಅಂಡ್ ಇದೆಲ್ಲ ಅಂದ್ರೆ ಎಕ್ಸೆಲ್ಗೆ ಅಷ್ಟೇ, ಇದು ಎಕ್ಸೆಲ್ ಸೈಜ್ ಇದೆ ಆಕ್ಚುಲಿ. ಸೊ ಅಂದ್ರೆ ಬ್ರಾಂಡೆಡ್ ಸೈಜ್ ಆಗಿರೋದ್ರಿಂದ ನಮಗೆ ಎಕ್ಸೆಲ್ಲೇ ತಗೊಂಡಿದ್ದೀವಿ, ಸುಮಾರು ಬ್ರಾಂಡೆಡ್ ಸೈಜ್. ನೆಕ್ಸ್ಟ್ ಇದು ನನಗೆ ವಿಡಿಯೋ ಕಾಲ್ ಮಾಡಿದ್ರಿ ತಗೊಳ್ಳೋದ ಅಂತ. ಇದಂತೂ ಎಷ್ಟು ಚೆನ್ನಾಗಿದೆ ಅಂದ್ರೆ ವೈಟ್. ಸೊ ನಮ್ಮ ಮನೇಲಿ ಎಲ್ಲ ಸೊ ಇದು ನಮ್ಮಮ್ಮ ಟ್ರಿಪ್ ಇಂದ ಬಂದ್ರೆ ನನಗಾಗುತ್ತೆ, ಸಕ್ಕತ್ತಾಗೈತೆ. ಸೊ ನಮ್ಮ ಅಮ್ಮಂಗೆ ಇದು ಇದು ಚೆನ್ನಾಗಿದೆ. ಸೊ ಇದನ್ನ ಏರ್ಪೋರ್ಟ್ ಕರ್ಕೊಂಡು ಹೋಗಿರಮ್ಮ, ಇದು ಚೆನ್ನಾಗಿದೆ ಏರ್ಪೋರ್ಟ್ಗೆ. ಇದು ಪ್ಲಾನ್ ಮಾಡಿದ್ವಿ, ಇದು ಇಲ್ಲೇ ಇಟ್ಕೊಂಡಿದ್ವಿ ಹೊರಗಡೆ. ನೆಕ್ಸ್ಟ್ ಇದೊಂದು ಪುಲ್ಲೋವರ್, ಹೌದು ಇದು ಇವ್ರು ಸೆಲೆಕ್ಟ್ ಮಾಡಿದ್ದು ಮತ್ತೆ. ಈ ಕಲರ್ ಇಷ್ಟ ಆಯ್ತು ನಿಮಗೆ? ಇದು ಆ ಚೆನ್ನಾಗಿ, ಕಲರ್ ಒಂದು ಇಷ್ಟ ಆಯ್ತು, ಅದಕ್ಕೆ ಪ್ಯಾಂಟು ಈ ಪ್ಯಾಂಟ್ ತಗೊಂಡು, ಹೌದು ಇದೊಂದು ಪ್ಯಾಂಟು. ಇದು ಚೆನ್ನಾಗಿದೆ ಆ್ಯಕ್ಚುಲಿ. ಥಿಕ್ನೆಸ್ ಅಂತೂ ತುಂಬ ಇದೆ, ಚಳಿಗೆ ಒಳ್ಳೆ ಕವರೇಜ್ ಕೊಡುತ್ತೆ ಬಾಡಿಗೆ. ಸಿಕ್ಕಾಪಟ್ಟೆ ದಪ್ಪ ಬಟ್ಟೆಗಳೆಲ್ಲ. ಸೊ ಅವ್ರಿಗೆ ಎಷ್ಟಮ್ಮ ನಿಮಗೆ ಬ್ಯಾಗಿನ ಕೊಟ್ಟಿರೋದವರು? 15 kg. ಚೆಕ್ಕಿನ್ಗೆ 15 kg, ಕ್ಯಾಬಿಗೆ 7 kg ಕೊಟ್ಟಿದ್ದಾರೆ. ಸೊ ಇದಕ್ಕೆ ನಾವು 15 kg ಹಾಕಿ ಕೊಟ್ಬಿಡ್ಬೇಕು ಅವರಿಗೆ. ಸೊ ನಮ್ಮ ಅತ್ತೆ ಜೊತೆಗೆ ಒಂದು 7 kg ಇಟ್ಕೊಂಡ್ರೆ ಸಾಕು. ಅದರಲ್ಲಿ ಏನೇನು ಇಟ್ಕೋತೀರಾ? ಅದರಲ್ಲಿ ಅದೇ ಒಂದು ಸ್ವೆಟ್ರು, ಟೋಪಿ, ಟೋಪಿ, ಜರ್ಕಿನ್. ಇದು ಫೇವ್ರೆಟ್. ಇದು ಎಷ್ಟು ಚೆನ್ನಾಗಿದೆ ಗೊತ್ತಾ, ತುಂಬ ಇಷ್ಟ ಆಯ್ತು ನನಗೆ ಆ್ಯಕ್ಚುಲಿ. ಈ ಸ್ವೆಟ್ ಶರ್ಟು ಚೆನ್ನಾಗಿದೆ. ಇದು ಮನಾಲಿಲಿ 2ನೇ ದಿನನೋ 3ನೇ ದಿನಕ್ಕೂ ಪ್ಲ್ಯಾನ್ ಮಾಡಿದ್ವಿ, 3ನೇ ದಿನಕ್ಕೆ. ಸೊ ಹೇಳಿದ್ದೀನಿ ಈ ದಿನ ಇದು ಹಾಕೊಳ್ಳಿ, ಈ ದಿನ ಇದು ಹಾಕೊಳ್ಳಿ ಅಂತ ಪ್ಲ್ಯಾನ್ ಮಾಡಿದ್ವಿ ಆಲ್ರೆಡಿ. ಎಲ್ಲ ಡ್ರೆಸ್ ಮ್ಯಾಚಿಂಗ್ ಮಾಡಿ ಕೊಟ್ಟವಳೆ, ಆದ್ರೆ ನಾನು ಏನು ಹಾಕೋತೀನಿ ಗೊತ್ತಿಲ್ಲ. ಬ್ಲಾಗ್ ಎಲ್ಲ ಮಾಡಿ ಕಳಿಸ್ತೀನಿ ಹಾಕೋ ಅಂತ. ಇದು ಇದೊಂದು ಫುಲ್ ಓವರ್. ಇದೆಲ್ಲ ತಗೊಂಡಿದ್ದು ಯಾವುದೋ ಆನ್ಲೈನ್ ಆ್ಯಪಲ್ಲಿ ತೊಗೊಂಡಿದ್ದು. ಸೊ ಆನ್ಲೈನಲ್ಲಿ ಶಾಪಿಂಗ್ ಮಾಡಿದ್ದು ಅಲ್ವಾ. ಸೊ ಚೆನ್ನಾಗಿದೆ, ಸೂಪರಾಗಿ ಬಂತು. ಸೊ ಏನಂದರೆ ಇದು ಲಾಸ್ಟ್ ಟೈಮ್ ಅವ್ರದ್ದು ಪ್ಲ್ಯಾನ್ ಆಗಿತ್ತು, ಅದು ಯಾಕೆ ಕ್ಯಾನ್ಸಲ್ ಆಯಿತು ಗೊತ್ತಿಲ್ಲ. ಸೊ ಅವಾಗ ತೆಗ್ದಿದ್ದು, ಅದು ಸ್ನೋಫಾಲ್ ಜಾಸ್ತಿ ಆಗಿತ್ತು ಅಂತ ಕ್ಯಾನ್ಸಲ್ ಆಯಿತು. ನೆಕ್ಸ್ಟು ಈ ಸಲ ಆಯ್ತಿದ್ದು ಚೆನ್ನಾಗಿದೆ ಇದು. ನೆಕ್ಸ್ಟ್ ಇದು ಒಂದು ಜೀನ್ಸು, ಇದು ಚೆನ್ನಾಗಿದೆ. ಇದು ಜೀನ್ಸು ಚೆನ್ನಾಗಿದೆ. ಇದು ಬೂಟ್ ಕಟ್ ಪ್ಯಾಂಟ್ ಥರ ಬಂದಿದೆ, ಬಟ್ ಕಲರ್ ಚೆನ್ನಾಗಿದೆ. ಇದಕ್ಕೆ ನಾವು ಆರಾಮ್ಸಾಗಿ ಯಾವ ಥರ ಮ್ಯಾಚ್ ಮಾಡಿ ಹಾಕೋಬೋದು. ನೋಡೋಣ, ಎಕ್ಸ್ಟ್ರಾ ಎತ್ಕೊಂಡಿದ್ದೀವಿ ಅಂತ ಹೇಳಿದ್ವಿ ಜೀನ್ಸ್ಗಳನ್ನೆಲ್ಲ. ಇನ್ನೂ ಒಂದೆರಡು ಜೀನ್ಸ್ ಇದೆ, ಅದು ಬೇಡ ಬೇರೆ ಕಡೆ ಎಲ್ಲರೂ ಹಾಕೊಳ್ತೀನಿ ಬಿಟ್ಟಿದ್ದಾರೆ. ಮತ್ತು ಇದೊಂದು ಬ್ಲ್ಯಾಕ್ ಕಲರು ಟ್ರೌಸರ್ ತೊಗೊಂಡು ಸಿಕ್ಕಾಪಟ್ಟೆ ಚೆನ್ನಾಗಿದೆ. 2 ಸೈಡ್ ಪಾಕೆಟ್ ಇದೆ, ಉಲ್ಲನ್ ವೇರ್ ಆ್ಯಕ್ಚುಲಿ. ಇದು ತುಂಬಾ ಚೆನ್ನಾಗಿದೆ, ಥಿಕ್ನೆಸ್ ಅಂತೂ ಪ್ಯಾಂಟು. ನೆಕ್ಸ್ಟ್ ಏನಮ್ಮ? ನೆಕ್ಸ್ಟ್ ಇದು ಕೋಟ್ಗಳು. ಸೊ ನೆಕ್ಸ್ಟ್ ಬಂದು ಕೋಟ್ಗಳು. ಸೊ ಅಲ್ಲಿಗೆ ಕೋಟ್ ಬೇಕಾಗುತ್ತೆ. ಸೊ ಇದನ್ನಲ್ಲೇ ತೋರಿಸಿ. ಸೊ ಹಾಕೊಂಡು ವಿಡಿಯೋ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಇದಂತೂ. ಸೊ ಲಾಂಗ್ ಕೋಟ್ಸ್ ಇವೆ ಎರಡೂ ಚಳಿಗೆ. ಇಷ್ಟೇ ಇವಾಗ ಸದ್ಯಕ್ಕೆ ಅಲ್ಲಿ ನಮ್ಮ. ನೆಕ್ಸ್ಟ್ ಇನ್ನೊಂದು ಬ್ಯಾಗಲ್ಲಿ ಅವ್ರಿಗೆ ಏನೇನು ಎಸೆನ್ಷಿಯಲ್ ಥಿಂಗ್ಸು, ನಿಪ್ಪಟ್ಟು, ಡ್ರೈ ಫ್ರೂಟ್ಸ್, ಸ್ನ್ಯಾಕ್ಸು, ಆಮೇಲೆ ಇಯರ್ಬಡ್ಸ್ ಬೇಕಾದ್ರೆ ನೀರು, ಆ ಥರದ್ದು ಮಾಡ್ಕೋಬೋದು. ಅಷ್ಟೇ ಅಲ್ಲಮ್ಮ. ಸೊ ಇದು ಒಂದು ಫ್ರೀ ಎಲ್ಲ ಮಾಡ್ಕೊಂಡ್ಬಿಡೋಣ. ನಾಳೆ ಏನು ಹೇಳಿ? ನಾಳೆ ಏನಿಲ್ಲ, ರೆಡಿ ಆಗೋದು ನಾಡ್ದು ಹೊಡೋದು. ನಮ್ದು ಫ್ಲೈಟ್ ಇರೋದು ಬಂದು 3:30 3:30 ಇದೆ. ಆಮೇಲೆ ಅವ್ರು ಏನು ಗೊತ್ತಾ, ವಿನಯ್ ಮಂಡ್ಯಾಗ ಅಂಗಡಿಗೆ ಹೋಗೋದ್ರಿಂದ ಬರ್ತಾ ಡಿಮಾರ್ಟ್ ಅಲ್ಲಿ ಡೈಲಿ ಸಿಗುತ್ತಾ. ಸೊ ಏನೆಲ್ಲರೂ ಪಟಾರ ಡಿಮಾರ್ಟ್ಗೆ ಹೋಗಿ ತಂದು ಅವ್ರ ಯೂಸ್ ಬಾಕ್ಸ್ ಕಳಿಸ್ತಾರೆ, ಅದು ಚೆನ್ನಾಗಿದೆ. ಸೊ ನೀವು ಯಾರಾದ್ರು ಬೇಕಿದ್ರೆ ಯೂಸ್ ಆ್ಯಂಡ್ ಥ್ರೋ ಬಾಕ್ಸ್ ಪ್ಲ್ಯಾನ್ ಮಾಡ್ಬೋದು. ಈಗ ಏರ್ಪೋರ್ಟಿಗೆಲ್ಲ ಈಗ ನೀವೇನಾದ್ರು ತೊಗೊಂಡೋಗೋ ಪ್ಲ್ಯಾನ್ ಇದ್ರೆ ಆ ಥರ ತೊಗೊಂಡೋಗಿ ತೋರಿಸ್ತೀನಿ, ತೊಗೊಬನ್ನಿ ತೋರಿಸಲ್ಲ ಅಂದರೆ ಜಾಸ್ತಿ ತಂದುಬಿಟ್ಟಿದ್ದಾನೆ. ಸೊ ಹಿಂಗಿರುತ್ತೆ ಸೇಮ್. ಈಗ ಡಯಟ್ ಫುಡ್ ಪ್ಲಾನ್ ಇರುತ್ತಲ್ಲ ಆ ಥರ. ಈಗ ಹೊರಗಡೆ ಹೋದಾಗ ಯೂಸ್ ಅಂಡ್ ಥ್ರೋ ಮಾಡೋದ್ರಿಂದ ಕ್ಯಾರಿ ಮಾಡೋ ಅವಶ್ಯಕತೆ ಇರಲ್ಲ.
ಸೊ ಈ ಥರ ಇರುತ್ತೆ, ಇಲ್ಲಿ ರೈಸು ಪಲ್ಯ ಸ್ನ್ಯಾಕ್ಸ್ ಹಾಕೊಳ್ಳೋದು. ಸೊ ಇದಕ್ಕೆ ಈ ಥರ ಕ್ಯಾಪ್ ಕೂಡ ಇರುತ್ತಲ್ಲ, ಸೊ ಯೂಸ್ ಆ್ಯಂಡ್ ಥ್ರೋ ಯೂಸ್ ಮಾಡಿಬಿಟ್ಟು ಔಟ್ಸೈಡ್ ಅಲ್ಲೇ ಎಲ್ಲ ಡಸ್ಟ್ಬಿನ್ಗೆ ಹಾಕೊಂಡು ಹೋಗೋದು. ಪ್ಯಾಕ್ ಮಾಡೋದು. ಸೊ ಅಂದ್ರೆ ಇದನ್ನೆಲ್ಲ ಟೈಟ್ ಆಗಿ ಕೂತಿರುತ್ತೆ. ಸ್ನ್ಯಾಕ್ಸ್ ಏನಾರು ಹಾಕೊಂಡು ಹೋದ್ರೆ ಹಾಕೊಂಡು ಹೋಗ್ಲಿ ಅಂತ ಹೇಳಿ ಇದನ್ನ ತಂದಿದ್ದಾನೆ. ಆರಾಮಾಗಿ ಮಿನಿ ಲಂಚ್ ಬಾಕ್ಸ್ ಥರನೇ. ಕೆಲವರು ಯೂಸ್ ಮಾಡೋರು ಇರುತ್ತೆ, 2-3 ಸಲ ಯೂಸ್ ಮಾಡ್ಬೋದು. ಈಗ ಎಮರ್ಜೆನ್ಸಿ ಅಲ್ಲೆಲ್ಲ ತಗೊಂಡು ಬಿಸಾಕ್ಬಿಟ್ಟು ಬರ್ಬೋದು. ಬೇಕಾದ್ರೆ ಡಿ-ಮಾರ್ಟ್ ಅಲ್ಲಿ ಇದು ಸಿಗುತ್ತೆ. ಸೊ ಡಿ-ಮಾರ್ಟ್ ಅಲ್ಲಿ ಸಿಗುತ್ತೆ. ಸೊ 25 ಪೀಸಸ್ಗೆ 250 rupees ಏನೋ ಬೀಳುತ್ತೆ. 10 rupees ಒಂದು ಬಾಕ್ಸ್ ಬೀಳುತ್ತೆ. ಬರ್ತಿದೆ ಈಗ ಬಾಕ್ಸ್ ತಗೋರಿ ತಿರ್ಗಿ ರಿಟರ್ನ್ ತರಬೇಕು ಅನ್ನೋ ಒಂದು ಇದಿರಲ್ಲ, ರಿಸ್ಕ್ ಇರಲ್ಲ. ಸೊ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದಾರೆ. ನಮ್ಮ ಅಮ್ಮ ಸ್ನ್ಯಾಕ್ಸ್ ಎಲ್ಲ ರೆಡಿ ಆಗಿದೆ. ಪುಳಿಯೋಗರೆ ರೆಡಿ ಮಾಡ್ತಾರೆ ಈಗ ಸುಷ್ಮಿತಾ ಅವರೆಲ್ಲ. ಅದು ನೋಡಿ ನಾವು ಇದು ಕಲ್ದಾನ್ ಸಮುದ್ರದ ಆಕ್ಚುಲಿ. ಸೊ ಹೇಳಿದೀನಿ ಆಲ್ರೆಡಿ, ತಿರ್ಗಾ ಯಾರೋ ಕಮೆಂಟ್ ಹಾಕಿದ್ದೀರಾ. ಸೊ ಕಲ್ದಾನ್ ಸಮುದ್ರ. ಸೊ ಇದು ನೋಡ್ಬೋದು, ಕಲ್ದಾನ್ ಸಮುದ್ರ ಪ್ಯಾಲೇಸ್ ಇದು. ಸೊ ಇದೇ ನಾವು ರೆಸಾರ್ಟಿಗೆ ಹೋಗಿದ್ದು.